ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವ ಚಲೋ ದಿಲ್ಲಿ ಚಳವಳಿಯ ಆರ್ಭಟವನ್ನು ತಗ್ಗಿಸಬೇಕು, ಮೋದಿ ಸರ್ಕಾರಕ್ಕೆ ಕಳಂಕ ಆಗದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಇದು ರಾಜ್ಯ ಬಿಜೆಪಿ ನಾಯಕರ ಮುಂದಿರುವ ಬಹಳ ದೊಡ್ಡದಾದಂತಹ ಟಾಸ್ಕ್. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಚಳವಳಿಯ ವಿರುದ್ಧ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಪ್ರತ್ಯಸ್ತ್ರಗಳನ್ನು ಕೂಡ ಈಗ ರೆಡಿ ಮಾಡಿಕೊಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರದ ನಾಳೆಯ ಪ್ರತಿಭಟನೆಗೆ 20 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದೆ ಅಂತ ಲೆಕ್ಕವನ್ನು ಕೊಟ್ಟು ಬಿಜೆಪಿ ಈಗ ದೂರನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸಿರುವಂಥದ್ದು. ಅದರ ಬಗ್ಗಿನ ವರದಿ ನಿಮಗೆ ತೋರಿಸ್ತೀನಿ. ಚಲೋ ದಿಲ್ಲಿ ಹೆಸರಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಒಂದು ದಿನದ ಪ್ರತಿಭಟನೆಗೆ 20 ಕೋಟಿ ತೆರಿಗೆ ಹಣ ಖರ್ಚು. ನಾಳೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ಮಹಾಸಮರ ಚಳುವಳಿ ಮಾಡ್ತಿದೆ. ಇವತ್ತು ಯಾವ ಪೇಪರ್ ನೋಡಿದ್ರೂ ಎಲ್ಲಾ ಕಡೆ ಇದೇ ಜಾಹೀರಾತು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಫೋಟೋ ಹಾಕಲಾಗಿದೆ. ಮಹಾತ್ಮ ಗಾಂಧೀಜಿ ನಡೆಸಿದ್ದ ಉಪ್ಪಿನ ಸತ್ಯಾಗ್ರಹ ಮಾದರಿಯಲ್ಲೇ ಪೋಸ್ಟರ್ ರೆಡಿ ಮಾಡಿ ಭರ್ಜರಿಯಾಗಿ ಜಾಹೀರಾತುಗಳನ್ನ ಕೊಟ್ಟಿದೆ ಸರ್ಕಾರ. ಆದ್ರೆ ಈ ಪ್ರತಿಭಟನೆ ಜಾಹೀರಾತಿಗೆ ಅಂತಾನೆ ಸರ್ಕಾರದ ಬೊಕ್ಕಸದಿಂದ 20 ಕೋಟಿ ಹಣ ಖರ್ಚು ಮಾಡಲಾಗ್ತಿದೆ ಅಂತ ಬಿಜೆಪಿ ಸಾಲು ಸಾಲು ಪ್ರತ್ಯಾಸ್ತ್ರ ಹೂಡಿದೆ. ಪ್ರತಿಭಟನೆ ಮಾಡ್ತೀವಿ ಅನ್ನೋ ಸಿದ್ದರಾಮಯ್ಯ ಸರ್ಕಾರದ ಜಾಹೀರಾತಿಗೆ 20 ಕೋಟಿ ಖರ್ಚಾಗಿದೆಯಂತೆ. ಈ ಆರೋಪ ಮಾಡಿರೋದು ಬಿಜೆಪಿ ನಾಯಕರು. ಬರೀ ಆರೋಪ ಅಷ್ಟೇ ಅಲ್ಲ, ರಾಜ್ಯಪಾಲರ ಕಚೇರಿಗೂ ಬಿಜೆಪಿ ನಿಯೋಗ ಹೋಗಿ ಇವತ್ತು ದೂರನ್ನೂ ಕೊಟ್ಟಿದೆ. ಇವತ್ತು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ಅಲ್ಲಿ ಹೋಗಿ ರಾಜಕೀಯ ದೊಂಬರಾಟ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಬರ ಬಂದಿರುವಂತಹ ಈ ಸಂದರ್ಭದಲ್ಲಿ ರೈತರ ನೆರವಿಗೆ ಬಿಡಿಗಾಸನ್ನ ಬಿಡುಗಡೆ ಮಾಡಲಾರದ ಈ ಸರ್ಕಾರ ಜಾಹೀರಾತಿಗೋಸ್ಕರ 20 ಕೋಟಿ ರೂಪಾಯಿಗಳನ್ನ ಸಾರ್ವಜನಿಕರ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಹೋರಾಟ ಅವರು ಹಮ್ಮಿಕೊಂಡಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಯಾಕೆ ಸರ್ಕಾರದಿಂದ ಮಾಡ್ತಿದ್ದಾರೆ ಅಂತಂದ್ರೆ ಈ ಅಡ್ವರ್ಟೈಸ್ಮೆಂಟ್ ದುಡ್ಡು, ಹೋಗಿ ಬರೋಂಥ ಫ್ಲೈಟ್ ಚಾರ್ಜು, ಅಲ್ಲಿ ಉಳ್ಕೊಂಡಂಥ ದುಡ್ಡಿನ ವ್ಯವಸ್ಥೆ, ಊಟ ತಿಂಡಿ, ಇದ್ರದ್ದೆಲ್ಲ ವ್ಯವಸ್ಥೆನ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೋಸ್ಕರ ಇವರು ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರಕ್ಕೆ ಮಾಡ್ತಾರೆ ಅಂತ ಕುತಂತ್ರ ಇದು. ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ಹೂಡಿದ ಎರಡನೇ ಅಸ್ತ್ರ ಅಂದ್ರೆ ಅದು ಹಾಲಿಗೆ ಪ್ರೋತ್ಸಾಹ ಧನಕ್ಕೆ ಒತ್ತಾಯಿಸಿ ಇವತ್ತು ಬಿಜೆಪಿಯವರು ನಡೆಸಿದ ಪ್ರತಿಭಟನೆ. ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡದಲ್ಲೂ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನ ಬಿಡುಗಡೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಹಸುಗಳನ್ನ ತಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಹಸುಗಳ ಕೊರಳಿಗೆ ಧಿಕ್ಕಾರ ಅಂತ ಬರೆದಿರುವ ಪ್ಲೇ ಕಾರ್ಡ್ ಹಾಕಿದ್ರು. ಆದ್ರೆ ಪ್ರತಿಭಟನೆ ವೇಳೆ ಹಸುವಿನ ಮೂಗುದಾರ ಹಿಡಿದು ಎಳೆದಾಡಿದ್ರು. ಆಗ ಮಾನವ ಹಕ್ಕುಗಳ ನಿಯೋಗದವರು ಅಂತ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದಾಗ ಬಿಜೆಪಿಯವರು ಗಲಾಟೆ ಎಬ್ಬಿಸಿದ್ರು. ಗಲಾಟೆಯಲ್ಲಿ ಪಾಪ ನರಳಾಡಿದ್ದು ಪ್ರತಿಭಟನೆಯಲ್ಲಿದ್ದ ಹಸುಗಳು. ಇನ್ನು ಬಿಜೆಪಿ ಬಳಸಿದ ಮೂರನೇ ಅಸ್ತ್ರ ಸಾಮಾಜಿಕ ಜಾಲತಾಣಗಳು. ಬಿಜೆಪಿ ಎಕ್ಸ್ ಪೋಸ್ಟ್ನಲ್ಲಿ ಸಾಲು ಸಾಲು ಟ್ವೀಟ್ ಹಾಕಿದೆ. ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ತೆರಿಗೆ ಬಾಕಿ ನೆಪ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದೆ. ಸುಳ್ಳು ಮಾಹಿತಿ ನೀಡಿ ಜನರ ದಿಕ್ಕು ತಪ್ಪಿಸ್ತಾ ಇರುವುದು ಕೂಡ ವಂಚನೆಯ ಇನ್ನೊಂದು ಮುಖ. ಇದನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಿಗೆಳೆತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಸಮೃದ್ಧ ಕರ್ನಾಟಕ ಮೋದಿಜಿ ಅವರ ಆದ್ಯತೆ. ಆದ್ರೆ ಆರ್ಥಿಕ ತಾರತಮ್ಯದ ಸುಳ್ಳು ಕಂತೆ ಹೊತ್ತು ಚಲೋ ದಿಲ್ಲಿ ಬದಲು ಬರಗಾಲದಿಂದ ತತ್ತರಿಸಿರುವ ರೈತರ ಕಣ್ಣೀರೊರೆಸಿ ಪರಿಹಾರ ನೀಡಲು ಚಲೋ ಹಳ್ಳಿ ಕಾರ್ಯಕ್ರಮ ಆರಂಭಿಸಿ ನಿಮ್ಮೊಂದಿಗೆ ನಾವು ಬರ್ತೇವೆ ಅಂತ ಇನ್ನೊಂದು ಪೋಸ್ಟ್ ಹಾಕಿದೆ. ಇನ್ನು ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಸಾಕಷ್ಟು ಕೊಡುಗೆ ಕೊಟ್ಟಿದೆ. ರಾಜ್ಯದ ಮೊಟ್ಟ ಮೊದಲ ಐಐಟಿ, 3265 ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣ, 73 ಕಿಲೋಮೀಟರ್ ಮೆಟ್ರೋ ಮಾರ್ಗ ನಿರ್ಮಾಣ, ಕರ್ನಾಟಕಕ್ಕೆ ಮೊದಲ ಏಮ್ಸ್ ಸಂಸ್ಥೆ, ತುಮಕೂರಿನಲ್ಲಿ ವಿಶ್ವದರ್ಜೆಯ ವೈಮಾನಿಕ ಪಾರ್ಕ್, ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ, ಕರ್ನಾಟಕದಲ್ಲೇ 14 ಹೊಸ ವಿಮಾನ ನಿಲ್ದಾಣಗಳು, ವಂದೇ ಭಾರತ್ ರೈಲುಗಳು ಕೊಟ್ಟಿದ್ದಾರೆ ಅಂತ ಪೋಸ್ಟ್ ಹಾಕಿದೆ. ಇನ್ನೊಂದು ಕಡೆ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಕೊಡುಗೆಗಳು ಅಂದ್ರೆ ಅರಾಜಕತೆ.
ದಲಿತರು ಮಹಿಳೆಯರಿಗೆ ಸದಾ ಅಸುರಕ್ಷತೆ, ಹಲೋ ಅಪ್ಪನ ಡಾಕ್ಟರ್ ಚೀಟಿ, ಅನ್ನದಾತರ ಸರಣಿ ಆತ್ಮಹತ್ಯೆ, ವರ್ಗಾವಣೆಯಲ್ಲಿ ಕಲೆಕ್ಷನ್ ದಂಧೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲ, ಖಜಾನೆಯಲ್ಲಿ ಏನನ್ನೂ ಉಳಿಸಿಲ್ಲ, ವಿಶ್ವವಿಖ್ಯಾತ ಮಜವಾದಿ ಅಂತ ಪೋಸ್ಟ್ ಹಾಕಿದೆ. ಇಷ್ಟೂ ಸಾಲದು ಅಂತ ರಾಜ್ಯದ ಮುಖ್ಯಮಂತ್ರಿಗಳನ್ನ ಬುರುಡೆ ರಾಮಯ್ಯ, ಪುಂಗಿ ರಾಮಯ್ಯ, ಸುಳ್ಳು ರಾಮಯ್ಯ, ಬೊಗಳೆ ರಾಮಯ್ಯ, ಡೋಂಗಿ ರಾಮಯ್ಯ ಅಂತೆಲ್ಲ ಬಿಜೆಪಿ ಪೋಸ್ಟ್ ಹಾಕಿ ಹೀಯಾಳಿಸಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ 4ನೇ ಅಸ್ತ್ರ ಬಳಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕರ್ನಾಟಕ ಕಾಂಗ್ರೆಸ್ಸಿಗರೇ ಯಾತಕ್ಕಾಗಿ ದಿಲ್ಲಿ ಚಲೋ ನಾಟಕ ಅಂತ ಪ್ರಶ್ನೆ ಮಾಡಿದ್ರು. ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕನ್ನ ಹಾಕಿದ್ದಕ್ಕ, ರೈತರ ಮಕ್ಕಳಿಗೆ ನೀಡ್ತಾ ಇದ್ದ ರೈತ ನಿಧಿ ರದ್ದುಗೊಳಿಸಿದ್ದಕ್ಕ, ಧರ್ಮದ ಹೆಸರಿನಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದಕ್ಕ, ಕನ್ನಡ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿದ್ರಲ್ಲ ಅದಕ್ಕ, ರಾಷ್ಟ್ರವನ್ನ ವಿಭಜನೆ ಮಾಡ್ತೇವೆ ಅನ್ನೋರಿಗೆ ಬೆಂಬಲ ನೀಡ್ತಾ ಇದ್ದೀರಲ್ಲ ಅದಕ್ಕಾಗಿ ದಿಲ್ಲಿ ಚಲೋ ನಾಟಕವೇ, ಉತ್ತರಿಸಿ ಸಿದ್ದರಾಮಯ್ಯನವರೇ ಅಂತ ಜೋಶಿ ಪೋಸ್ಟ್ ಹಾಕಿದ್ದಾರೆ. ಏನೇ ಆಗ್ಲಿ, ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ನಾಳೆ ಕಾಂಗ್ರೆಸ್ ಸರ್ಕಾರವೇ ಪ್ರತಿಭಟನೆ ಮಾಡ್ತಿದೆ. ಇದು ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಆದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೂ ಸರ್ಕಾರದ ಹಣ ಬಳಕೆ ಮಾಡಿದ್ದು ಸರಿನಾ ಅನ್ನೋದು ಈಗಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.